ಹೆಲೋ ಗಾಯ್ಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ಇವತ್ತು ನಾನು ಇಸ್ರೇಲ್ನಲ್ಲಿ ರಾತ್ರಿ ವೇಳೆ ಹೇಗೆ ಕಾಣುತ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ನೋಡೋಣ. ಈ ಆರ್ಟಿಫಿಷಿಯಲ್ ಚಿಟ್ಟೆ ಬಟರ್ಫ್ಲೈ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೇಗೆ ಮಾಡಿದ್ದಾರೆ ನೋಡಿ, ಆಸ್ಟ್ರಿಚ್ ಬರ್ಡನ್ನು ಒಂದು ರೀತಿ ಅಂದರೆ ಅದರಲ್ಲಿ ಹೂವು ಇಟ್ಟಿದ್ದಾರೆ ನೋಡಿ ಹಿಂದ್ಗಡೆ. ಎಲ್ಲಿ ನೋಡಿದರೂ ಹೂವು, ಯಾವುದು ಎಲ್ಲಿ ಜಾಗ ಸಿಗುತ್ತೆ ಇವರಿಗೆ ಅಲ್ಲಿಯನ್ನು ಹೂವನ್ನು ಇಡ್ತಾರೆ. ಆ ಗಾರ್ಡನ್ ಅಂತೂ ನೋಡಿದ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಅಲ್ವಾ. ನೋಡಿ ಗೈಸು, ಆ ಜ್ಯೂಸು ಇಟ್ಟಿದ್ದಾರೆ ನೋಡಿ ಅಲ್ಲಿ. ಆ ಜ್ಯೂಸು ಬಂದವರಿಗೆ ಕುಡಿಯಕ್ಕೆ, ಅದು ದುಡ್ಡಿಗಲ್ಲ, ಅದು ಫ್ರೀನೇ. ಇದು ರೆಸಾರ್ಟು, ಬೀಚ್ ರೆಸಾರ್ಟ್ ಇದು. ಅಂದ್ರೆ ಇದರ ಹಿಂದ್ಗಡೆ ಬೀಚ್ ಇದೆ. ಎಷ್ಟು ಎತ್ತರವಾಗಿರುವ ಕ್ರೈನ್ ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ನೋಡಿ ಎಷ್ಟು ಹೈಟ್ ಅಲ್ಲಿ ಇದೆ ಈ ಕ್ರೈನು, ಎಷ್ಟು ಎತ್ತರವಾಗಿದೆ ನೋಡಿ. ನೋಡಿ ಗೈಸು, ಹಗಲೊತ್ತು ಕೆಲಸ ಮಾಡ್ಬಿಟ್ಟು ರಾತ್ರಿ ವೇಳೆ ಮಾತ್ರ ನಮಗೆ ಟೈಮ್ ಸಿಗೋದು ವಿಡಿಯೋ ತೆಗಿಯಕ್ಕೆ. ನೀವು ಅನಿಸೋದು ಇವನೇನು ರಾತ್ರಿ ವಿಡಿಯೋ ತೆಗಿತಾ ಇದ್ದೇನೆ ಅಂತ. ಹಂಗಲ್ಲ, ಯಾಕಂದ್ರೆ ಹಗಲೊತ್ತು ನಾವು ಡ್ಯೂಟಿ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾವಿಲ್ಲಿ ಬಂದಿರೋದು ಕೆಲಸ ಮಾಡಕ್ಕೆ ಅಲ್ವಾ. ಅದಕ್ಕಾಗಿ ಊಟ ಇಲ್ಲಿ ಬಂದ್ಬಿಟ್ಟು ಊಟ ಮಾಡಿ ಏನಾದ್ರು ಅಡುಗೆ ಏನಾದ್ರು ಇದ್ರೆ ಮಾಡಿಬಿಟ್ಟು ಆಮೇಲೆ ಎಲ್ಲ ನಮ್ಮ ಕೆಲಸವನ್ನು ಮುಗಿಸಿ ಆಮೇಲೆ ವಿಡಿಯೋ ತೆಗಿಯಕ್ಕೆ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಕಷ್ಟ ಇದೆ ಅಂತೇಳಿ. ನೋಡಿ ನಿಮಗೆ ಗೊತ್ತಲ್ವ. ಇದು ದೊಡ್ಡ ಗಾಡಿ, ಅಂದ್ರೆ ಇದು ಆಫ್ ರೋಡ್ ಮಾಡಕ್ಕೆ. ಅಂದ್ರೆ ಇಸ್ರೇಲ್ನವರು ಬಿಡುವಿದ್ದ ಸಮಯದಲ್ಲಿ ಆಫ್ ರೋಡ್ ಮಾಡ್ತಾರೆ. ಅಂದ್ರೆ ಇವರು ಕ್ರೇಜ್ ಈ ಆಫ್ ರೋಡ್ ಮಾಡುವುದರಲ್ಲಿ. ಇದು ಸಖತ್ತಾಗಿರುತ್ತೆ ನೋಡಿ, ಮಜಾ ಇರುತ್ತೆ ಇದನ್ನು ಓಡಿಸಕ್ಕೆ. ಹೆಂಗಿದೆ ನೋಡಿ. ಹಲೋ ಗೈಸ್, ಇವಾಗ 10:15 ಗಂಟೆ, ಮಲಗುವ ಸಮಯ ಬಂತು. ಏನಂದರೆ ಈ ಥರ ವೀಡಿಯೋಸನ್ನು ತುಂಬ ಮಾಡ್ತೇನೆ. ಇನ್ನು ನಿಮ್ಮ ಸಪೋರ್ಟ್ ಬೇಕು. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು. ಈ ಥರದ ವೀಡಿಯೋಸನ್ನು ನಿಮ್ಮ ಮುಂದೆ ಬರೋಕ್ಕೆ ನೀವು ಬೆಲ್ ಐಕಾನನ್ನು ಒತ್ತಬೇಕು. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಹ್ಯಾವ್ ಎ ನೈಸ್ ಡೇ, ಬಾಯ್.